ನೀವು ಹೊಸದಾಗಿ ಕೇಳೋದು ಬೇಡ. ನಾನು ಪಕ್ಷೇತರನ ಗೆದ್ದಾಗಿಂದ ನೋಡಿದಿರಿ, ಬಿ ಜೆ ಪಿ ಸ್ವಂತ ಕಾಲ ಮೇಲೆ ನಿಂತೂ ಇಲ್ಲ, ನಿಲ್ಲೋದು ಇಲ್ಲ, ನಿಲ್ಲಕ್ಕಾಗೋದು ಇಲ್ಲ. ಇನ್ನೂ ಅದು ಮುಳುಗು ಹಡಗು. ಈಗೆಲ್ಲ ಗೊತ್ತಾಗ್ತದೆ ಮಣಿಪುರದ ಕತೆ ಏನಾಗ್ತಾಯಿದೆ. ಇವತ್ತು ನಮ್ಮ ರೈತರ ಬಗ್ಗೆ ಕೇಂದ್ರ ಸರ್ಕಾರ ಏನು ಯೋಚನೆ ಮಾಡ್ತಾಯಿದೆ. ರಾಜ್ಯಗಳ ಜವಾಬ್ದಾರಿಯಲ್ಲಿದ್ದಂಥ ಸಹಕಾರ ಇಲಾಖೆ ಇವತ್ತು ಕೇಂದ್ರ ಜವಾಬ್ದಾರಿಗೆ ಹಾಕೋಯ್ತು. ನಬಾರ್ಡ್ ಅನುದಾನಗಳನ್ನ ಯಾಕೆ ಕಡಿಮೆ ಮಾಡ್ತು. ಈ ಎಲ್ಲ ಮುಂದೆ ಅವ್ರಿಗೆ ಮುಳುವಾಗೋದ್ರ ಜೊತೆಗೆ ಅವರು ಬಹುಮತದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಸದಾಕಾಲ ಆಪ್ರೇಷನ್ಲೇ ಮುಳುಗಬೇಕು, ಗತಿ ಇಲ್ಲ. ಇಲ್ಲ, ನನಗೆ ಯಾರೂ ಸಂಪರ್ಕ ಮಾಡಿಲ್ಲ. ಸಂಪರ್ಕ ಮಾಡಿದ್ರೆ ಮೊದಲು ನಿಮಗೆ ಚರ್ಚೆ ನಡೀತಾರೆ ಸತ್ಯನ ಅಂತ ಸರ್. ನೋಡಿ, ರಾಜಕಾರಣದಲ್ಲಿ ಯಾವುದನ್ನು ಸುಳ್ಳು ಅಂತಲೂ ಹೇಳೋಂಗಿಲ್ಲ, ಎಲ್ಲವೂ ಸತ್ಯ ಅಂತಲೂ ಹೇಳೋಂಗಿಲ್ಲ. ಆದರೆ ಒಂದೊಂದು ರಾಜಕೀಯ ಪಕ್ಷಗಳು ಅವರದೇ ಆದಂಥ ಒಂದು ರೀತಿ ನೀತಿಗಳಲ್ಲಿ ರಾಜಕಾರಣ ಮಾಡ್ತಿರ್ತಾರೆ. ಈಗ ಸುಭದ್ರವಾದಂಥ ಸರ್ಕಾರದ ಮೇಲೆ ಅವರು ನಾನಾ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಆಲ್ ಆ್ಯಂಗಲ್. ಒಂದು ನಮ್ಮ ನಾಯಕರುಗಳ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು, ಮತ್ತು ಅವ್ರಿಗೆ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥದ್ದು, ಮತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಶಾಸಕರುಗಳಿಗೆ ಆಮಿಷ ತೋರಿಸ್ತಕ್ಕಂಥದ್ದು, ಅಂದರೆ ಆಲ್ ಆ್ಯಂಗಲ್ ಅಟ್ಯಾಕ್. ಆದರೆ ಇದು ಅವ್ರಿಗೆ ಫಲ ಕೊಡೋದಿಲ್ಲ. ಆದರೆ ಪ್ರಯತ್ನ ಮಾಡ್ತಾರೆ. ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ವಾ ಸರ್ ಅವ್ರಿಗೆ? ಈ ಪ್ರಕ್ರಿಯೆ ನೋಡ್ತಾರೆ, ಅದೇ ಅನಿಸುತ್ತೆ. ಈ ನಡವಳಿಕೆಗಳನ್ನ, ನೀವು ಹೇಳ್ತಾ ಇರೋ ಮಾತುಗಳನ್ನ ನಾವು ಅವಲೋಕನ ಮಾಡಿದ್ರೆ ಅವ್ರಿಗೆ ಪಾಪ ಅದು ಆಗ್ತಿಲ್ಲ. ಎಲ್ಲ ಕಡೆ, ಎಲ್ಲ ರಾಜ್ಯದಲ್ಲಿ ಅದೇ ಕೆಲಸ ಮಾಡಿದ್ರು. ಬಿಜೆಪಿ ಅವರು ಆಗ್ಬೋದು, ಕುಮಾರಸ್ವಾಮಿ ಅವರು ಆಗ್ಬೋದು, ಸರ್ಕಾರ ಉಳಿಯಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಏನೋ ಪ್ರಯತ್ನ ಪಡ್ತಾ ಇದ್ದಾರೆ ಆಮಿಷ ಒಡ್ಡಿ. ನಾವು ಬಿ ಜೆ ಪಿನೇ ಆಗಲಿ ಜೆ ಡಿ ಎಸ್ನೇ ಆಗಲಿ ನಾವು ಹೋಗ್ಲಲ್ಲ. ಬಿ ಜೆ ಪಿ ಜೆ ಡಿ ಎಸ್ನವ್ರು ನಮ್ಮನ್ನು ಹೋಗ್ಲಲ್ಲ. ರಾಜಕೀಯ ವೈರುಧ್ಯತೆಗಳ ಜೊತೆಯಲ್ಲಿ ನಮ್ಮ ಸಿದ್ಧಾಂತಗಳೇ ಬೇರೆ, ಅವರ ಸಿದ್ಧಾಂತಗಳೇ ಬೇರೆ. ನಾವು ನಮ್ಮ ಸಿದ್ಧಾಂತಗಳ ಅಡಿಯಲ್ಲಿ ಜನಮಾನಸದಲ್ಲಿ ಯೋಜನೆಗಳ ಜೊತೆಯಲ್ಲಿ ಜನಪರವಾದಂಥ ಕಾಳಜಿ ಜೊತೆಯಲ್ಲಿ ಜೀವನ ಮತ್ತು ಬದುಕಿಗೆ ಆಸರೆ ಆಗ್ತಕ್ಕಂಥ ಯೋಜನೆಗಳ ಜೊತೆಲಿ ಕಾಂಗ್ರೆಸ್ ಇರುತ್ತೆ. ಯಾವಾಗಲೂ ಆಡಂಬರ, ಲೂಟಿ ಮತ್ತು ಅಪಪ್ರಚಾರದಲ್ಲಿ ನಮ್ಮ ಎದುರಾಳಿಗಳಿರ್ತಾರೆ. ನಾನು ಕೇಳ್ತಾ ಇದ್ದೀನಿ, ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತಾ ಆವಾಗ. ಸರ್ ಹೇಳಿದ್ರಿ ಎಂ ಪಿ ಚುನಾವಣೆ ಆದ ನಂತರ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರಿ. ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ 2-3 ಬಾರಿ ಹೇಳಿದ್ದನ್ನು ನೀವೇ ನೋಡಿದಿರಿ. ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಅಲ್ಲದೇ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ. ಬೇಡಿಕೆ ಅಲ್ಲ, ನನ್ನ ಹಕ್ಕು ಅದು. ನಾನು ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ. ಇವತ್ತಿನ ಮಟ್ಟಿಗೆ ನೀವು ಹೇಳಿ, ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ? ಹಕ್ಕು ಕೇಳಿದ್ದೀರಾ ಸರ್? ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ? ಕಾಂಗ್ರೆಸ್ ಕಟ್ಟಿದವರು ಯಾರು ಹೇಳಿ ಇವತ್ತಿಗೆ? ನನಗೆ ಹಕ್ಕಿಲ್ವಾ? ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗೆ, ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಹಿಂಗಿದ್ದೀವಿ. ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ. ಯಾರು ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ಬೇಕಾಯ್ತದೆ. ನನಗೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ, ಸೀನಿಯಾರಿಟಿ ಇಲ್ವಾ? NSUಯಿಂದ ಬೆಳೆದೀನಿ. ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಕಟ್ತವ್ ನಾವು. ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ. ಅದು ನನ್ನ ಹಣೆ ಬರ ಸರಿ ಇಲ್ಲ. ಅದು ಅವರ ವಿವೇಚನೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಈಗ ತೀರ್ಮಾನ ಹೈಕಮಾಂಡ್ ಮಾಡಿದ ಮೇಲೆ ಈ ಪ್ರಶ್ನೆ ಇರ್ತದೆ. ಬಟ್ ನನ್ನ ಬೇಡಿಕೆ ಅಂತೂ ಇದೆ. ಯಾರಿಂದ? ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗೋದು. ಇನ್ನೂ ಆ ತೀರ್ಮಾನ ಆಗಿಲ್ಲ. ಮಹಾರಾಷ್ಟ್ರ ಚುನಾವಣೆ ಆಗಬೇಕು, ಜಾರ್ಖಂಡ್ ಚುನಾವಣೆ ನಡೀತದೆ. ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ, ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ. ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ. ಅಂದರೆ ಕಳೆದ ಬಾರಿಯೂ ಕೂಡ ನೀವು ಸಚಿವರಾಗ್ತಾ ಇದ್ರಿ, ಕೊನೆ ಹಂತದಲ್ಲಿ ಕೂಡ ನಿಮ್ಮ ಹೆಸರು ಬಿಟ್ಟು ಹೋಯ್ತು ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ಪದೇ ಪದೇ ಧನಸ್ವಾಮಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆಯಾ ಅಂತೇಳಿ ಸದ್ಯ ನೀವಾರು ನಮ್ಮ ಪರವಾಗಿದ್ದಿರಲ್ಲ, ತುಂಬ ಧನ್ಯವಾದ ಎಲ್ಲ ಮಾಧ್ಯಮದವರಿಗೆ. ಹಾಂ, ನೋಡಿ, ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಡಿದೆ. ಯಾಕೆಂದರೆ 99ರ ಪ್ರಕರಣ ನೋಡಿ, ನನಗೆ 2008ರ ಪ್ರಕರಣ ನೋಡಿ, 94ರ ಪ್ರಕರಣ ನೋಡಿ. ನನ್ನ ರಾಜಕೀಯದ ಪ್ರಾರಂಭ
ಒಂದು ಸಂಘರ್ಷದ ಜೊತೆಯಲ್ಲೇ ನಾನು ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ, ಅದು ಯಾರ ಜೊತೆಲಿ, ಪಕ್ಷದ ಜೊತೆಯಲ್ಲೇ. ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ, ಪಕ್ಷ ಸಂಘಟನೆನೂ ಬಿಡಲಿಲ್ಲ. ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ. ಹಾಂ, ಆವತ್ತು ನಿಮಗೆ ನಾನು BJP ಸರ್ಕಾರದ ಮಂತ್ರಿ ಆಗಿದ್ರು ಮಂಡ್ಯ DCC ಬ್ಯಾಂಕ್ನ ದಳದಿಂದ ಕಿತ್ತು ಕಾಂಗ್ರೆಸ್ಗೆ ಮಾಡಿದವನು, ಮನ್ಮೂಲ್ನ ದಳದಿಂದ ಕಿತ್ತು ಕಾಂಗ್ರೆಸ್ ಮಾಡಿದವನು, 2 ಬಾರಿ DCC ಬ್ಯಾಂಕ್ ಹಿಡಿದವನು ನಾನೇ, ಮನ್ಮೂಲ್ನ 2 ಬಾರಿ ಹಿಡಿದವನು ನಾನೇ. ಅದನ್ನು ಯಾವ ಪಕ್ಷಕ್ಕೆ ಕೊಡಿಸಿದೆ? ಕಾಂಗ್ರೆಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.